ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಜನಪರ ಹೋರಾಟಕ್ಕೆ ಜನಪರ ಹೋರಾಟಕ್ಕೆ ಮಾತ್ರ ದಲಿತರ ಓಟ್ಗಳನ್ನ SC ST ಜನಾಂಗದ ಮತ್ತೆ ಹಿಂದುಳಿದ ವರ್ಗದವರ ಮತ್ತು ಬಹುಸಂಖ್ಯಾತರ ಓಟ್ಗಳನ್ನ ತಗೊಂಡು ಇವತ್ತು ಒಂದು ಕಮ್ಯುನಿಟಿಯನ್ನು ಮಾತ್ರ ಮೆಚ್ಚಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಸನ್ಮಾನ್ಯ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ, ಅಶೋಕಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇವತ್ತು ಏನು ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಸೇರಿದಂತ ಜನಪರ ಕಾಳಜಿ ಇರ್ತಕ್ಕಂಥ ಅನೇಕ ಮುಖಂಡರುಗಳು ಏನು 50,000 ಕೋಟಿಯನ್ನು ನೀವು SCPT ಸೇರಿದಂಥದನ್ನ ಗ್ಯಾರಂಟಿಗಳು ಬಳಸಿದಿರಿ, ಅದನ್ನ ಕೂಡಲೇ ವಾಪಸ್ ಕೊಡಬೇಕು. ಇವತ್ತು SC ST ಜನಾಂಗದ ಕಾಲೋನಿಗಳಲ್ಲಿ ರಸ್ತೆ ಮಾಡೋದಕ್ಕೆ, ಚರಂಡಿ ಮಾಡೋದಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಹೈಯರ್ ಎಜುಕೇಷನ್ಗೋಸ್ಕರ, ಅವ್ರ ಮನೆಗಳು ಕಟ್ಕೊಡೋದಕ್ಕೋಸ್ಕರ, ಸಮುದಾಯ ಭವನ ಕಟ್ಕೊಡೋದಕ್ಕೋಸ್ಕರ, ಕಾರ್ ಲೋನು, ಆಟೋ ಲೋನು, ಹಸುಗಳನ್ನು ಕೊಡೋದಕ್ಕೋಸ್ಕರ ಮೀಸಲಿಟ್ಟಿದ್ದಂಥ ಹಣವನ್ನ ನೀವು ಈ ನಕಲಿ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥ ಒಂದು ಎಷ್ಟು ಮಾತ್ರ ಸಮಂಜಸ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ನೀವು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದವರು. ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚೋದಕ್ಕೋಸ್ಕರ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ರೆ, ಜಮೀರ್ ಅಹಮದ್ ಅವ್ರ ಮಾತು ಕೇಳ್ಕೊಂಡು, ನಜೀರ್ ಅಹಮದ್ ಅವ್ರ ಮಾತು ಕೇಳ್ಕೊಂಡು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ನೋಡ್ತಾ ಇದ್ದೀವಿ. ಜಾಗ, ಹುಟ್ಟಿರ್ತಕ್ಕಂಥ ಜಾಗ, ಅವ್ರು ಓದಿರ್ತಕ್ಕಂಥ ಜಾಗ, ಪಂಚತೀರ್ಥಗಳನ್ನ 1000 ಕೋಟಿ ಹಣ ಬಿಡುಗಡೆ ಮಾಡಿ ಡೆವಲಪ್ಮೆಂಟ್ ಮಾಡಿ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದ್ರೆ ನಾನು ಒಂದು ಸಾಮಾನ್ಯ ಟೀ ಮಾರ್ತಾ ಇದ್ದಂತ ಮನೆಯಲ್ಲಿ ಜನಿಸಿದವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಯೋಜನೆಗೆ 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿದ್ರಿ. ಆ 2,000 ರೂಪಾಯಿ ಕೊಡೋಕ್ಕೂ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ತಿಂಗಳು ಚುನಾವಣೆ ಬಂದಾಗ ಹಣ ಹಂಚಿ ಓಟ್ ಹಾಕ್ಸ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀರಿ. ಇವತ್ತು 1000 ಕೋಟಿ ಹಣ ಬಿಡುಗಡೆ ಮಾಡಿದ್ದೀರಿ ಅಭಿವೃದ್ಧಿಗೋಸ್ಕರ, ದಲಿತರ ಉದ್ಧಾರಕ್ಕೋಸ್ಕರ ಅಂತ ಹೇಳಿ ಸುಳ್ಳು ಹೇಳ್ತಾ ಇರ್ತಕ್ಕಂಥವ್ರು ನೀವು. ಇವತ್ತು ನೌಕರರಿಗೆ ಸಂಬಳ ಕೊಡೋಕ್ಕೂ ನಿಮ್ಮ ಹತ್ರ ಹಣ ಇಲ್ಲ. SCPT ಸೇರಿದಂತಹ ಸುಮಾರು ಕಳೆದ 2 ವರ್ಷಗಳಿಂದ ಏನು 39,000 ಕೋಟಿ ಹಣವನ್ನು ಗ್ಯಾರಂಟಿಗಳು ಬಳಸಿದ್ರು. ಅದೇ ರೀತಿಯಲ್ಲಿ ಈ ವರ್ಷವೂ ಏನು 13,000 ಕೋಟಿಯನ್ನು ಮತ್ತೆ ಗ್ಯಾರಂಟಿಗಳಿಗೆ ಎತ್ತಿಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯದ. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮಗೇನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮ SC ST ಜನಾಂಗಕ್ಕೆ ಏನು ಈ ರೀತಿ ಅನ್ಯಾಯ ಆಗ್ತಾಯಿದೆ, ಇದರಿಂದ ನಮ್ಮ ಎಲ್ಲ ಕುಟುಂಬದವರು ಎಲ್ಲ ಕಾಲೋನಿಗಳು ಡೆವಲಪ್ಮೆಂಟ್ ಆಗಬೇಕು. ಅವ್ರಿಗೆ ಲೋನ್ ಕೊಡೋದಕ್ಕಾಗಲಿ, ಅವರಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಅವ್ರಿಗೆ ರಸ್ತೆ ಮಾಡೋದಕ್ಕಾಗಲಿ, ಚರಂಡಿ ಮಾಡೋದಕ್ಕಾಗಲಿ, ಅವ್ರ ಹೈಯರ್ ಎಜುಕೇಷನ್ಗಾಗಲಿ ಪ್ರತಿಯೊಂದಕ್ಕೂ ಮೀಸಲಿಟ್ಟಿರ್ತಕ್ಕಂಥ ಹಣ. ಇದನ್ನು ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಇವತ್ತು ನಮ್ಮ ದಲಿತ ಸಮುದಾಯಕ್ಕೆ ಮತ್ತು ಹಿಂದುಳಿದ ವರ್ಗ ಸಮುದಾಯಕ್ಕೆ ಇವತ್ತೇನು ಅನ್ಯಾಯ ಮಾಡ್ತಾಯಿದ್ದಾರೆ, ಇದನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀರಿ. ಇವತ್ತೇನು ಅಧಿವೇಶನ ನಡೀತಾ ಇದೆ, ಈ ವರ್ಷವೂ ಏನು 13,000 ಕೋಟಿಯನ್ನು ಮತ್ತೆ ಇಟ್ಟಿದ್ದಾರೆ. ಅದನ್ನು ಮತ್ತೆ ಕೂಡಲೇ ನಮಗೆ ವಾಪಸ್ ಕೊಟ್ಟು ಅಭಿವೃದ್ಧಿ ನಿಗಮಗಳು ಹೆಸರಿಗೆ ಮಾತ್ರ ಇದೆ. ಇವತ್ತು ಎಲ್ಲ 8 ಅಭಿವೃದ್ಧಿ ನಿಗಮ, ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಇದೆಲ್ಲ ಅದಕ್ಕೋಸ್ಕರ ಹಿಂದೆ ಏನು ಸರ್ಕಾರಗಳಿದ್ದಾಗ ಅಭಿವೃದ್ಧಿ ನಿಗಮಕ್ಕೆ ಹಣ ಕೊಡ್ತಾಯಿದ್ರು, ಅದರಲ್ಲಿ ಇವತ್ತು ಕಾಲ್ಭಾಗನೂ ಕೊಡ್ತಾಯಿಲ್ಲ, ನಿಮಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ಇವತ್ತು ಅಧಿವೇಶನ ನಡೀತಾ ಇದೆ. ನಿಮ್ಮ ಮುಖಾಂತರ ನಾವೇನು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಆದಂಥ ವಂಶಶ್ರೀ ಚಲಪತಿಯವರು, ಮಾಜಿ ಶಾಸಕರಾದ ಸಂಪಂಗಿಯವರು, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು, SC ಮೋರ್ಚಾ ಅಧ್ಯಕ್ಷರಾದಂಥ ಕಪಾಲಿ ಶಂಕರ್ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ಸಾಂಕೇತಿಕವಾಗಿ ನಾವು ರೆಡಿ ಮಾಡಿದ್ರಿ.
ನಿಮ್ಗೊಂದು ಮೆಮೊರಂಡಮ್ ಅನ್ನು ಕೊಡ್ತೀರಿ. ದಯವಿಟ್ಟು ಇದು ಸರ್ಕಾರಕ್ಕೆ ನೀವು ಇದನ್ನ ತಿಳಿಸಿ ನಮ್ಮ ಹಣನ ನಮಗೆ ವಾಪಸ್ ಕೊಡಬೇಕು. ಈ ಸಮುದಾಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವರ ಒಳ್ಳೆಯದಕ್ಕೋಸ್ಕರ ಬಳಸೋದಕ್ಕೆ ನಮ್ಮ ಹಕ್ಕು ಏನಿದೆ ಅದನ್ನು ನಮ್ಗೆ ವಾಪಸ್ ಕೊಡೋದಕ್ಕೆ ನೀವು ಸಮಾಜದಲ್ಲಿರ್ತಕ್ಕಂಥವರು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನೀವು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ನಾವು ಈ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಕೂಡಲೇ ಇದನ್ನು ಸರ್ಕಾರಕ್ಕೆ ರವಾನೆ ಮಾಡಬೇಕು ಮಾತಾಡ್ತಾರೆ. ಜಿಲ್ಲಾ ಬಿಜೆಪಿ ಪರಿಶಿಷ್ಟ ಜಾತಿ ಪಂಗಡ ಮೋರ್ಚಾ ಇವರ ವತಿಯಿಂದ ತಮ್ಮ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿ ತಮ್ಮ ಒಂದು ಅಹವಾಲನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಆ ಮನವಿಯನ್ನು ಇವತ್ತೇ ಕೂಡಲೇ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಾನು ಜಿಲ್ಲಾ ಆಡಳಿತ ಪರವಾಗಿ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿಯನ್ನು ಮಾತ್ರ ಹೇಳಿದೆ.